ವೀಕ್ಷಕರೇ, ನಾನು ಹೊಸ ವಿಷಯದ ಮುಖಾಂತರ ಇವತ್ತು ನಾನು ನಿಮ್ಮನ್ನು ಮತ್ತೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ವಿಷಯ ಬಂದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಇವತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಸರ್ವೇ ಸಾಧಾರಣ ಆಗಿದೆ. ಎಲ್ಲ ಕಡೆ ಇದನ್ನು ನೋಡಲಿಕ್ಕೆ ಸಿಗ್ತಿದೆ. ಯಾಕಂತಂದರೆ ಇವತ್ತು ಪ್ರತಿಯೊಬ್ಬರಲ್ಲೂ ಈ ಒಂದು ಸಮಸ್ಯೆ ಅನ್ನೋದು ಕಾಣಿಸ್ತಾ ಇದೆ. ಸೊ ಗ್ಯಾಸ್ಟ್ರಿಕ್ ಅಂದರೆ ಏನು ಅಂತಂದರೆ ಇವತ್ತು ಗ್ಯಾಸ್ ಬಿಡೋದು ಬೇರೆ, ಗ್ಯಾಸ್ಟ್ರಿಕ್ ಬೇರೆ. ಸೊ ಗ್ಯಾಸ್ ಬಿಡೋದು ಅಂತಂದರೆ ಗ್ಯಾಸ್ ಟ್ರಬಲ್ ಅಲ್ಲ. ಸೊ ಗ್ಯಾಸ್ ಟ್ರಬಲ್ ಅನ್ನೋದು ಪ್ರತಿಯೊಬ್ಬರಲ್ಲೂ ಬರ್ತಕ್ಕಂಥ ಸಮಸ್ಯೆ ಆಗಿರೋದ್ರಿಂದ ಇದು ಎರಡರದ್ದು ಡಿಫ್ರೆನ್ಸನ್ನು ನಾವು ನೋಡೋಣ. ನೆಕ್ಸ್ಟ್ ಏನಂತಂದರೆ ಇವತ್ತು ನಾವು ತಿನ್ನುವಂಥ ಆಹಾರದ ಪ್ರತಿ ಸಮಯದಲ್ಲೂ ಊಟ ಮಾಡುವಾಗ 1 cc ಗಾಳಿಯನ್ನು ನಾವು ಊಟದ ಜೊತೆಯಲ್ಲಿ ನುಂಗ್ತೇವೆ. ಅಂದರೆ ಒಂದೊಂದು ತುತ್ತಿನ ಮುಖಾಂತರ ನಮ್ಮ ದೇಹಕ್ಕೆ ಸೇರ್ತಾ ಇದೆ. ಅಂದರೆ ನಮ್ಮ ಹೊಟ್ಟೆ ಭಾಗದಲ್ಲಿ ಊಟದ ಜೊತೆಯಲ್ಲಿ 1 cc ಗಾಳಿ ನಮ್ಮ ಹೊಟ್ಟೆ ಭಾಗದಲ್ಲಿ ಹೋಗ್ತದೆ. ಸೊ ಇದು ತುಂಬ ಜನರಿಗೆ ರಿಟರ್ನ್, ಅಂದರೆ ಕೆಲವೊಬ್ಬರಿಗೆ ಊಟ ಮಾಡುವಾಗ ಅಥವಾ ಊಟದ ನಂತರ ಕೆಲವೊಬ್ಬರಿಗೆ ಗ್ಯಾಸ್ ಅನ್ನೋದು ಬರುತ್ತೆ. ಸೊ ನೋಡ್ಬೋದು, ಊಟಕ್ಕೆ ಒಂದು ಗಟ್ಟರಿಕೆ ಅಂತ ಹೇಳ್ತಾರೆ ಒಂದು. ಸೊ ಇದು ನಮಗೆ ಬರ್ತಕ್ಕಂಥದ್ದು ತೇಗು ಬರೋದು ಅಂತ ಹೇಳ್ತಾರೆ. ಸೊ ಇದರಿಂದ ಗ್ಯಾಸ್ ಅಂತ ಹೇಳಲಿಕ್ಕಾಗಲ್ಲ, ಇದು ಯಾವುದೇ ಥರ ಸಮಸ್ಯೆನೂ ಅಲ್ಲ. ಇನ್ನು ಹಲವರಲ್ಲಿ ತುಂಬ ಜನರಿಗೆ ಗ್ಯಾಸ್ ಬಿಡೋ ಸಮಸ್ಯೆ ಇದೆ. ಅತಿಯಾದ ಪ್ರೋಟೀನ್ ಸೇವನೆಯಿಂದ ಬರುವುದು. ಉದಾಹರಣೆಗೆ ಕೋಳಿ ಮೊಟ್ಟೆ ಕಾಳುಗಳು ಸೇವನೆ, ಈ ಪ್ರೋಟೀನ್ ಏನಾಗುತ್ತೆ ಡೈಜೆಷನ್ ಏನಾದರೆ ಲಾಸ್ಟ್ ಬಂದು ಎಂಡ್ ಪ್ರಾಡಕ್ಟ್ಸ್ ಬಂದು ಗ್ಯಾಸ್ ಅಂತ ಹೇಳ್ತೀವಿ. ಸೊ ಇದು 99% ಬಿಡುವ ಗ್ಯಾಸ್ನಲ್ಲಿ ನೈಟ್ರಸ್ ಆಕ್ಸೈಡ್ ಇರೋದ್ರಿಂದ ಕೆಲವೊಬ್ಬರಿಗೆ ಗ್ಯಾಸ್ ಬಿಡುವಾಗ ವಾಸನೆ ಬರ್ತದೆ. ಇನ್ನು ಕೆಲವರಲ್ಲಿ ಗ್ಯಾಸ್ ಬಿಡುವಾಗ ವಾಸನೆ ಬರೋದಿಲ್ಲ. ಸೊ ಇದಕ್ಕೆ ಕಾರಣ ಏನಂತಂತಂದರೆ ಇಂಡೋಸ್ಕೇಟಲ್ ಅನ್ನೋ ಒಂದು ಪ್ರೋಟೀನ್ ಅಂಶ ನಮಗೆ ಡೈಜೆಷನ್ ಆದಮೇಲೆ ಇಂಡೋಸ್ಕೇಟಲ್ ಅಂತ ಬರುತ್ತೆ. ಇದರಲ್ಲಿ ತುಂಬ ಗ್ಯಾಸ್ ಬರುತ್ತೆ. ಸೊ ಇನ್ನು ಆಗಲೇ ಹೇಳಿದಾಗೆ ನೈಟ್ರೋಸ್ ಆಕ್ಸೈಡ್ ಏನಾದರೂ ಬೈ ಪ್ರಾಡಕ್ಟ್ ಆಗಿ ನಮಗೆ ಬಂತು ಅಂದರೆ ಪ್ರೋಟೀನ್ ಡೈಜೆಷನ್ ಆದಮೇಲೆ ಅದರಲ್ಲಿ ಗ್ಯಾಸ್ ಸ್ಮೆಲ್ ಇರೋದಿಲ್ಲ. ಸೊ ಇಲ್ಲಿ ಇಂಡೋಸ್ಕ್ಯಾಟಲ್ ಏನಾದರೂ ನಮ್ಮ ಜೀರ್ಣಕ್ರಿಯೆ ನಂತರ ಪ್ರೋಟೀನ್ನಲ್ಲಿ ಎಂಡ್ ಪ್ರಾಡಕ್ಟ್ ಆಗಿ ನಮಗೆ ಇಂಡೋಸ್ಕ್ಯಾಟಲ್ ಪ್ರಾಡಕ್ಟ್ ಆಯಿತು ಅಂತಂದರೆ ನಮಗೆ ಗ್ಯಾಸ್ ಬಿಡುವಾಗ ಸ್ಮೆಲ್ ಇರುತ್ತೆ. ಇದಕ್ಕೆ ಉದಾಹರಣೆಯಾಗಿ ನಮಗೆ ಅವರೆಕಾಳಿನಂತಹ ಪದಾರ್ಥಗಳನ್ನ ನಾವೇನಾದರೂ ತಿಂದಾಗ ನಮಗೆ ಗ್ಯಾಸ್ ಬಿಟ್ಟಾಗ ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಈ ಒಂದು ಪ್ರೋಟೀನ್ನ ಎಂಡ್ ಪ್ರಾಡಕ್ಟ್ಸ್ ನಮಗೆ ಬರೋದ್ರಿಂದ. ಇನ್ನು ಎದೆಯಲ್ಲಿ ಉರಿ, ಹೊಟ್ಟೆ ಹುರಿ, ಉಳಿತೇಗು, ಬಾಯಲ್ಲಿ ನೀರು ಬರೋದು, ಸೊ ಇದನ್ನು ಗ್ಯಾಸ್ಟ್ರೈಟಿಸ್ ಅಂತಾರೆ. ಗ್ಯಾಸ್ಟ್ರೈಟಿಸ್ ಅಂತಂದರೆ ಬರ್ನಿಂಗ್ ಆಗಿದೆ ಅಂದರೆ ಊದ್ಕೊಳ್ಳೋದು, ಇದಕ್ಕೆ ಬರ್ನಿಂಗ್ ಆಗಿರೋದ್ರನ್ನ ನಾವು ಐಟಿಸ್ ಅಂತ ಏನು ಒಂದು ಬಯಾಲಜಿಕಲ್ ನೇಮಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ಜಠರದ ಒಳಭಾಗದ ಪದರ ಊದಿಕೊಳ್ಳುವುದು ಅಥವಾ ಸಣ್ಣ ಸಣ್ಣ ಹುಣ್ಣು ಆಗುವುದನ್ನು ಗ್ಯಾಸ್ಟ್ರೈಟಿಸ್ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಹೇಳ್ತಾರೆ. ಸೊ ಈ ಗ್ಯಾಸ್ಟ್ರಿಕ್ ಬರೋಕ್ಕೆ ಕಾರಣ ಏನು, ರೀಸನ್ ಫಾರ್ ಗ್ಯಾಸ್ಟ್ರಿಕ್. ಸೊ ಕಾರಣ ಇಷ್ಟೇ, ಇವತ್ತು ಹರಿ, ವರಿ, ಕರಿ ಈ ಮೂರು ನಾವು ಫಾಲೋ ಮಾಡೋದಿಲ್ಲ. ಸೊ ಹಾಗಾಗಿ ನಮಗೆ ಗ್ಯಾಸ್ಟ್ರಿಕ್ ಅನ್ನೋದು ಬರ್ತಾ ಇದೆ. ಕಾರಣ ಹರಿ ಅಂತಂದರೆ ನಮಗೆ ತುಂಬ ಅರ್ಜೆಂಟಲ್ಲಿ ತಿನ್ನುವಂಥದ್ದು. ಯಾಕಂದರೆ ಇವತ್ತಿನ ಲೈಫ್ ಸ್ಟೈಲ್ ಹಾಗಾಗಿದೆ, ಪ್ರತಿಯೊಂದಕ್ಕೂ ಟೈಮ್. ಸೊ ಹಾಗಾಗಿ ಬೇಗ ತಿನ್ನೋದು, ಇದು ಸರಿಯಾಗಿ ಆದರೂ ತಿನ್ನೋದಿಲ್ಲ. ಸೊ ಇದರಿಂದ ಇಂಡೈಜೆಷನ್ ಆಗುತ್ತೆ. ಜೊತೆಗೆ ಟೆನ್ಷನ್, ನಮಗೆ ಅತಿಯಾದ ಟೆನ್ಷನ್ ಇರೋದ್ರಿಂದ ತಿನ್ನುವಾಗಲೂ ಕೂಡ ಟೆನ್ಷನ್. ಸೊ ಇದೆಲ್ಲದೂ ಕೂಡ ನಮಗೆ ಅಜೀರ್ಣಕ್ರಿಯೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಕರಿ ಅಂದರೆ ಇವತ್ತು ಕರಿದ ಪದಾರ್ಥಗಳು, ಇವಾಗ ಗ್ರೀಸಿ ಫುಡ್ಸನ್ನ ನಾವು ಜಾಸ್ತಿ ತಿಂತೀವಿ, ಜಂಕ್ ಫುಡ್ಗಳನ್ನು ಜಾಸ್ತಿ ತಿಂತೀವಿ, ಹೊರಗಡೆ ನಮಗೆ ಆಯಿಲ್ ಫುಡ್ಗಳನ್ನು ಜಾಸ್ತಿ ತಿಂತೀವಿ. ತುಂಬ ಕರೆದಿರುವಂಥ ಪ್ರಾಡಕ್ಟ್ಸ್ಗಳನ್ನ ಇವತ್ತು ನಾವು ತುಂಬ ಇಷ್ಟಪಟ್ಟು ತಿಂತೀವಿ. ಸೊ ಇದೆಲ್ಲದಕ್ಕೂ ಕೂಡ ಕಾರಣ ಎಂಡಾಗೆ ಬಂದು ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಸೊ ಯಾಕಂತಂದರೆ ಗ್ರೀಸಿ ಫುಡ್ ಎಲ್ಲ ತಿನ್ನೋದ್ರಿಂದ ನಮಗೆ ಡೈಜೆಷನ್ ಅನ್ನೋದು ಆಗಲ್ಲ. ಸೊ ಹಾಗಾಗಿ ಜೀರ್ಣಕ್ರಿಯೆ ಸರಿ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಪ್ರೋಸೆಸ್ ಬಂದು ಗ್ಯಾಸ್ಟ್ರಿಕ್. ಸೊ ಇದರಲ್ಲಿ ಇನ್ನೊಂದು ವಿಧ ಇದೆ. ಇದರಲ್ಲಿ ಯಾಕಂತಂದರೆ ಇವತ್ತು ಗ್ಯಾಸ್ಟ್ರಿಕ್ಕಲ್ಲಿ ತುಂಬ ಜನ ಅಡ್ಮಿಟ್ ಆಗೋರು ಇದ್ದಾರೆ. ನನಗೆ ಡೈಜೆಷನ್ ಸರಿ ಆಗ್ತಿಲ್ಲ, ತುಂಬ ಸುಸ್ತು, ವಾಂತಿ, ಇದೆಲ್ಲ ಒಂದು ಇಂಡೈಜೆಷನ್ನಿಂದ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬರ್ತಿದೆ ಅಂತ ಹೇಳ್ತಾರೆ. ಸೊ ಗ್ಯಾಸ್ಟ್ರಿಕ್ಕಲ್ಲಿ ಇದು ಒಂದು ಸಹ. ಇಲ್ಲಿ ಎಚ್ ಪೈಲರಿ ಬ್ಯಾಕ್ಟೀರಿಯಾ ಅಂತ ನಮ್ಮ ದೇಹವನ್ನು ಸೇರಿದಾಗ ನಮಗೆ ತುಂಬ ಕರಿದ ಪದಾರ್ಥಗಳು, ಹೋಟೆಲ್ ಫುಡ್ಗಳು, ಜಂಕ್ ಫುಡ್ಗಳು, ಬೈಕಾರ್ಬನೇಟ್ ಫುಡ್ಗಳು, ಹೈ ಕ್ಯಾಲೋರಿ ಡ್ರಿಂಕ್ಸ್ಗಳನ್ನು ನಾವು ಸೇವನೆ ಮಾಡಿದಾಗ ಈ ಬ್ಯಾಕ್ಟೀರಿಯಾ ನಮ್ಮ ಹೊಟ್ಟೆಯಲ್ಲಿ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದರಿಂದ ನಮಗೆ ಸುಸ್ತು, ವಾಕರಿಕೆ, ವಾಂತಿ, ಬ್ಲೋಟಿಂಗ್ ಅಂದರೆ ಹೊಟ್ಟೆ ಉಬ್ಬರಿಸ್ಕೊಂಡಿರೋದು ಇದೆಲ್ಲದು ಬರುತ್ತೆ. ಇದರದ ನೆಕ್ಸ್ಟ್ ಬಂದು ಸಿವಿಯರ್ ಆಗಿ ನಮಗೆ ಕಾಣಿಸುತ್ತೆ.
ಸೊ ಇದರಿಂದ ನಾವು ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಅಂತೇಳಿ ವಾರ 15 ದಿವಸಗಟ್ಟಲೆ ಅಡ್ಮಿಟ್ ಆಗೋ ಒಂದು ಪ್ರೊಸೆಸ್ಸು ಕೂಡ ಇದೆ. ಸೊ ಇದರಿಂದ ನೋಡಿ, ಈಗ ಹೆಚ್ ಪೈಲರಿ ಇನ್ಫೆಕ್ಷನ್ ಆಯಿತು ಅಂತಂದರೆ ನಮಗೆ ಬ್ಯಾಡ್ ಬ್ರೀತ್ ಬರುತ್ತೆ, ಉಸಿರಾಟದಲ್ಲಿ ನಮಗೆ ಬಾಯಲ್ಲಿ ಕೆಟ್ಟ ಸ್ಮೆಲ್ ಬರುವಂಥದ್ದು, ಜೊತೆಗೆ ಕ್ರೋನಿಕ್ ಫಟಿಕ್ ಅಂತಂದರೆ ತುಂಬ ಇನ್ಫೆಕ್ಷನ್ ಆಗಿ ಒಂಥರ ಸುಸ್ತಾಗಿರೋ ಥರ ನಮ್ಗೆ ಅನ್ಸೋದು. ಅದ್ರ ಜೊತೆಗೆ ಹೆಪಟೈಟಿಸ್, ಲಾಸ್ ಆಫ್ ಹೆಪಟೈಟಿಸ್ ಅಂದರೆ ನಮಗೆ ಊಟ ಸೇರದೇ ಇರುವಂಥದ್ದು, ಜೊತೆಗೆ ನಾವು ಬಾಯಲ್ಲಿ ಉಳಿ ತೇಗು ಬರುವಂಥದ್ದು, ಇದು ಆಸಿಡ್ ರಿಫ್ಲಕ್ಸ್ ಅಂತ ಹೇಳ್ತಾರೆ. ಇನ್ನು ಇಂಡೈಜೆಷನ್ ಅಂದರೆ ನಮಗೆ ಜೀರ್ಣಕ್ರಿಯೆ ಅನ್ನೋದು ಸರಿಯಾಗಲ್ಲ, ಜೊತೆಗೆ ಹೊಟ್ಟೆಯಲ್ಲಿ ಹುಣ್ಣಾಗಿದೆ ಅಂತ ಹೇಳೋದು. ಮತ್ತು ಎಕ್ಸೆಸಿವ್ ಬರ್ಫಿಂಗ್ ಅಂತಂದರೆ ಈ ತೇಗು ಗಡ್ರಿಕೆ ಅಂತ ಹೇಳ್ತಾರೆ, ಇದು ಪದೇ ಪದೇ ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಹೊಟ್ಟೆ ಉಬ್ಬರ, ಇದೆಲ್ಲ ಆಯಿತು ಅಂತಂದರೆ ಸಿಂಪ್ಟಮ್ಸ್ ಇದೆ ಅಂತಂದರೆ ನಮಗೆ ಹೆಚ್ ಪೈಲರಿ ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಸೊ ಇದು ಗ್ಯಾಸ್ಟ್ರಿಕ್ನ ಒಂದು ಸಿವಿಯರ್ ಕಂಡೀಷನ್. ಸೊ ಇದರಿಂದ ನಮಗೆ ಬೇರೆ ರೀತಿ ಇನ್ಫೆಕ್ಷನ್ ಆಗಿ ಹೊಟ್ಟೆಯಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಎಲ್ಲ ಕೂಡ ಆಗುತ್ತೆ. ಇದರಲ್ಲಿ ಕೊನೆಗೆ ಸ್ಟಮಕ್ ಅಲ್ಸರಿಂದ ಹಿಡಿದು ಕ್ಯಾನ್ಸರ್ವರೆಗೂ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಸೊ ಇದಕ್ಕೆ ಮೇಜರ್ ಕಾರಣ ಹೆಚ್ ಪೈಲರಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಅನ್ನೋದು ಒಂದು ಕಾರಣ. ಸೊ ಇದು ಬಿಟ್ಟರೆ ಇನ್ನು ನೆಕ್ಸ್ಟ್ ಬಂದು ನಮಗೆ 2 ಥರದ ಅಸಿಡಿಟಿ ಸಮಸ್ಯೆ ನಮಗೆ ಕಾಣಿಸುತ್ತೆ. ಒಂದು ಹೈಪೋ ಅಸಿಡಿಟಿ ಅಂತ ಹೇಳ್ತಾರೆ, ಇನ್ನೊಂದು ಹೈಪರ್ ಅಸಿಡಿಟಿ ಅಂತ ಹೇಳ್ತಾರೆ. ಸೊ ಇದು ಹೆಂಗೆ ಅಂತಂದರೆ ಗ್ಯಾಸ್ಟ್ರೋ ಇಸೋಫಗಲ್ ರಿಫ್ಲಕ್ಸ್ ಡಿಸೀಸ್ ಅಂತ ಹೇಳ್ತಾರೆ. ಇವತ್ತು ನಮ್ಮ ಹೊಟ್ಟೆಯ ಜಠರ ಭಾಗದಲ್ಲಿ ನಮಗೆ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಇರುತ್ತೆ, ಇದು ಜೀರ್ಣಕ್ರಿಯೆಗೆ ಸಪೋರ್ಟ್ ಮಾಡೋಂಥದ್ದು. ಇದು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪ್ರಮಾಣಕ್ಕಿಂತ ಕಡಿಮೆ ಆದರೆ ಅದನ್ನು ಹೈಪೋ ಅಂತ ಹೇಳ್ತಾರೆ, ಹೈಪೋ ಅಸಿಡಿಟಿ ಅಂತ ಹೇಳ್ತಾರೆ. ಇನ್ನು ಅದಕ್ಕಿಂತ ನಮಗೆ ಅವಶ್ಯಕತೆಗಿಂತ ಜಾಸ್ತಿ ಆಗೋದನ್ನು ಹೈಪರ್ ಅಸಿಡಿಟಿ ಅಂತ ಹೇಳ್ತಾರೆ. ಈ ಹೈಡ್ರೋಕ್ಲೋರಿಕ್ ಆಸಿಡ್ ನಮ್ಮ ದೇಹದಲ್ಲಿ ವ್ಯತ್ಯಾಸ ಆಗೋದನ್ನೇ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರೆ. ಇವತ್ತು ನಮಗೆ ಉಳಿ ತೆಗೆ ಬರೋದಕ್ಕೆ ಕಾರಣ ಏನು ಅಂತಂದರೆ, ಈ ಹೈಪರ್ ಅಸಿಡಿಟಿ ಆದಾಗ ನಮ್ಗೆ ಏನಾಗ್ತಂದ್ರೆ ಆ ಆಮ್ಲ ಗಂಟಲಿಗೂ ಮತ್ತು ಜಠರಕ್ಕೂ ಒಂದು ನಾಳ ಇರುತ್ತೆ, ನಾಳದಲ್ಲಿ ಒಂದು ನಮಗೆ ವಾಲ್ವ್ ಅಂತ ಇರುತ್ತೆ. ಸೊ ಈ ಪಿಕ್ಚರಲ್ಲಿ ನೋಡ್ಬೋದು ನಿಮಗೆ ಈ ವಾಲ್ವ್ ಇಲ್ಲಿ ಕಾಣಿಸುತ್ತೆ. ಇದೇನಾಗುತ್ತೆ ಅಂತಂದ್ರೆ ನಮಗೆ ಆ ವಾಲ್ವ್ ಬ್ಲಾಕ್ ಓಪನ್ ಆದಾಗ ನಮಗೆ ಆಸಿಡ್ ಬಂದು ನಮ್ಮ ಗಂಟ್ಲು ಮುಖಾಂತರ ಬಾಯಿಗೆ ಬರುವಂಥದ್ದಾಗುತ್ತೆ. ಸೊ ಈ ಹೈಡ್ರೋಕ್ಲೋರಿಕ್ ಆಸಿಡ್ ನಮಗೆ ಹೆಚ್ಚಾದಾಗ ಆ ವಾಲ್ವ್ ಬಂದು ಓಪನ್ ಆದಾಗ ನಮಗೆ ಗಂಟಲು ಬಾಯಿ ಭಾಗಕ್ಕೂವರೆಗೂ ನಮಗೆ ಹೈಡ್ರೋಕ್ಲೋರಿಕ್ ಆಸಿಡ್ ಬಂದು ಹೋಗುತ್ತೆ. ಸೊ ಇದನ್ನು ಬಂದು ಹೈಪರ್ ಅಸಿಡಿಟಿ ಅಂತ ಹೇಳ್ತಾರೆ. ಇನ್ನು ಇದರ ಪ್ರಮಾಣ ಅವಶ್ಯಕತೆಗಿಂತ ಕಡಿಮೆ ಆದಾಗ ಅದನ್ನು ಹೈಪೋ ಅಸಿಡಿಟಿ ಅಂತ ಹೇಳ್ತಾರೆ. ಸೊ ಇದಿಷ್ಟು ಗ್ಯಾಸ್ಟ್ರಿಕ್ ಬರುವಂಥ ಸಮಸ್ಯೆ. ಸೊ ಈಗ ನಮಗೆ ಗ್ಯಾಸ್ಟ್ರಿಕ್ ತುಂಬ ಅನುಭವಿಸೋರು ತುಂಬ ಪ್ರಮಾಣದಲ್ಲಿ ಇವತ್ತು ಈ ಸಮಸ್ಯೆ ಅನ್ನೋದು ಜನರಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇವತ್ತು ಹೊರಗಡೆ ಮೆಡಿಸಿನ್ಗಳನ್ನು ಕೊಡ್ತಾ ಇದ್ದಾರೆ. ಸೊ ಆದರೆ ಅದರಿಂದ ಬೇರೆ ಬೇರೆ ಅಡ್ಡ ಪರಿಣಾಮಗಳೆಲ್ಲ ಇದೆ. ಇವತ್ತು ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಗ್ಬೋದು, ಯಾಕಂದರೆ ಅದು ತಿಂದು ಅದು ಅಭ್ಯಾಸ ಆಗಿ ನಮಗೆ ಆ ದೇಹದ ಸಪೋರ್ಟ್ ಮಾಡ್ದಂಗಿರೋವಂಥದ್ದು. ಸೊ ಇವತ್ತು ಯಾಕಂದರೆ ಕೆಮಿಕಲ್ ಸಬ್ಸ್ಟೆನ್ಸ್ ನಮಗೆ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಇವತ್ತು ಬೇರೆ ಬೇರೆ ನಮ್ಮ ಏನು ಆರ್ಗನ್ಸ್ಗಳಿದಾವೋ ಅದಕ್ಕೆಲ್ಲ ಎಫೆಕ್ಟಿವ್ ಆಗ್ತಾ ಇರೋದಂತ ನಾನು ನೋಡ್ಬೋದು. ಸೊ ಹಾಗಾಗಿ ಲೈಫ್ ಟೈಮ್ ನಾವು ಗ್ಯಾಸ್ಟ್ರಿಕನ್ನು ನಾವು ಯೂಸ್ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ಬೇರೆ ಬೇರೆ ಆರ್ಗನ್ಸ್ಗಳಿಗೆ ತೊಂದರೆ ಆಗುತ್ತೆ, ನಮ್ಮ ದೇಹದ ರೆಸಿಸ್ಟೆನ್ಸ್ ಪವರ್ ಅನ್ನೋದು ಕೂಡ ಕಡಿಮೆ ಆಗುತ್ತೆ. ಸೊ ಹಾಗಾದರೆ ಇನ್ನು ನಮ್ಮ ಹ್ಯಾಪಿ ಹೆಲ್ತ್ ಡೇನಲ್ಲಿ ಏನಾದರೂ ಸೊಲ್ಯೂಷನ್ ಇದೆಯಾ ಅನ್ನೋದಾದರೆ 100% ಇದಕ್ಕೆ ಸೊಲ್ಯೂಷನ್ ಇದೆ. ಸೊ ನೋಡ್ಬೋದು, ಒಂದು ಇಲ್ಲಿ 3 ಐಟಮ್ ಕಾಣಿಸ್ತಾ ಇದೆ. ಒಂದು HHI 7G ಅಂತೇಳಿ, ಸೊ ಮತ್ತು ಇನ್ನೊಂದು ಹರ್ಬಲ್ ಟೀ ಅಂತ ಹೇಳ್ತಾರೆ, ಇನ್ನೊಂದು ತುಳಸಿ ರಸ. ಇವತ್ತು 7G ಬಂದು ನಮಗೆ ಡೈಜೆಷನ್ ಇಂಪ್ರೂವ್ಮೆಂಟ್ ಮಾಡುತ್ತೆ, ಮತ್ತು ನಮಗೆ ಬೇರೆ ಬೇರೆ ಒಂದು ಲಿವರ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದನ್ನು ಸರಿ ಮಾಡುತ್ತೆ, ಲಿವರ್ ಸ್ಟಿಮ್ಯುಲೇಷನ್ ಮಾಡುತ್ತೆ, ನಮಗೆ ಯೂರಿನರಿ ಇನ್ಫೆಕ್ಷನ್ನು, ಆಮೇಲೆ ಬೇರೆ ಆಸಿಡಿಕ್ ನೇಚರ್ ಕ್ರಿಯೇಟ್ ಆಗೋಂಥದ್ದು ಇದೆಲ್ಲದನ್ನು ಕೂಡ ತಡೆಯುತ್ತೆ. ಇನ್ನು ಹೆಚ್ ಪೈಲರಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗುತ್ತೆ ಅನ್ನೋದಾದರೆ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಸರಿಯಾಯಿತು, ಹಾಗೆ ಜೊತೆಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಯಿತು ಅಂತಂದರೆ ಈ ಥರದ್ದು ಬ್ಯಾಕ್ಟೀರಿಯಾಗಳು ಡೆವಲಪ್ಮೆಂಟ್ ಆಗಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ನಮಗೆ ಹರ್ಬಲ್ ಟೀ ನಾವು ಯೂಸ್ ಮಾಡೋದ್ರಿಂದ ನಮಗೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಒಂದು ಮಸಾಲೆ ಇಂಗ್ರೀಡಿಯೆಂಟ್ನ ಬಳಸಿ ಮಾಡಿರ್ತಕ್ಕಂಥ ಒಂದು ಟೀ. ಸೊ ಇದು ನಮ್ಮ ಡೈಜೆಷನ್ ಇಂಪ್ರೂವ್ಮೆಂಟ್ ಮಾಡಿ ಇಮ್ಯುನಿಟಿ ಬೂಸ್ಟ್ ರೆಡಿ ಮಾಡಿಕೊಡುತ್ತೆ. ಸೊ ಇದೆಲ್ಲದು ಯೂಸ್ ಮಾಡೋದ್ರಿಂದ ನಮಗೆ ಇನ್ಫೆಕ್ಷನ್ ಅನ್ನೋದು ಆಗಲ್ಲ. ಸೊ ಇದರಿಂದ ನಮಗೆ ಹೆಚ್ ಪೈಲರಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಕೂಡ ತಡಿಬೋದು. ಜೊತೆಗೆ ತುಳಸಿ ರಸ, ಇವತ್ತು ತುಳಸಿ ರಸದಲ್ಲಿ ಬಂದು ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಬಾಡಿನಲ್ಲಿ ಯಾವುದೇ ಥರ ಇನ್ಫೆಕ್ಷನ್ ಡೆವಲಪ್ಮೆಂಟ್ ಆಗಲಿಕ್ಕೆ ಬಿಡಲ್ಲ. ಸೊ ಡಿಟಾಕ್ಸಿಫಿಕೇಶನ್ ಎಲ್ಲ ಮಾಡುತ್ತೆ. ಸೊ ಈ ಕೆಲಸಗಳಿಗೆ ನಮಗೆ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದು ಡೈಜಮಿನ್ ಸಿರಪ್ ಅಂತ ಹೇಳ್ತಾರೆ. ಇದರಲ್ಲಿ ಹಲವಾರು ನಮ್ಮ ನೈಸರ್ಗಿಕ ಇಂಗ್ರೀಡಿಯೆಂಟ್ ಇದೆ. ನೋಡ್ಬೋದು, ಇವತ್ತು ಪಿಪಲಿ ಇದೆ, ಹರಿತಾಕಿ ಇದೆ, ಅಜ್ಮೋದ್ ಇದೆ, ಪಿಪಲಿ ಮೂಲ್ ಅಂತ ಇದೆ. ಸೊ ಇನ್ನು ಧನಿಯಾ, ಈ ಥರದ್ದೆಲ್ಲ ಕಾಲಿ ಮಿರ್ಚಿ, ಇನ್ನು ಹಲವಾರು ಇಂಗ್ರೀಡಿಯೆಂಟ್ ಇದರಲ್ಲಿ ಇರೋದ್ರಿಂದ ನಮಗೆ ಡೈಜೆಷನ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ, ಇವತ್ತು ಜೀರ್ಣಕ್ರಿಯೆ ಸರಿಯಾಗದೆ ಇದರ ಕಾರಣನೇ ನಮಗೆ ಗ್ಯಾಸ್ಟ್ರಿಕ್ ಬರೋದು. ಸೊ ಅದನ್ನು ನಿವಾರಣೆ ಮಾಡೋಕ್ಕೆ ಇವತ್ತು ಸಿರಪ್ ಇದೆ. 2 ರಿಂದ 3 ಟೀ ಸ್ಪೂನು ನಮಗೆ ಡೈಲಿ ತೊಗೊಳೋಂಥದ್ದು. ಮಕ್ಕಳಿಗಾದರೆ ಅರ್ಧ ಟೀ ಸ್ಪೂನ್ ಕೊಡೋದ್ರ ಮುಖಾಂತರ ನಮಗೆ ಡೈಜೆಷನ್ ಇಂಪ್ರೂವ್ಮೆಂಟ್ ಮಾಡ್ಬೋದು.
ಇನ್ನು ಗೆಸ್ಟಬಲ್ ಡ್ರಾಪ್ಸ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ನೋಡ್ಬೋದು ಅಜ್ವಾನ, ಸೋಂಪು, ಮತ್ತು ಕಪೂರು, ಪುದೀನ, ಸೋವಾ ಈ ಥರದ್ದೆಲ್ಲ ಇಂಗ್ರೀಡಿಯೆಂಟನ್ನು ಮಿಕ್ಸ್ ಮಾಡಿರ್ತಕ್ಕಂಥದ್ದು. ಇವತ್ತು ಇದನ್ನು ನಾವು ಬಿಸಿ ನೀರಲ್ಲೇ ಹಾಕಿದ್ರೆ ಜಾಸ್ತಿ ಅಸಿಡಿಟಿ ಇತ್ತು ಅಂತಂದರೆ ಬಿಸಿ ನೀರಲ್ಲೂ ಕೂಡ ತಗೋಬೋದು, ಅಥವಾ ಸಾಧಾರಣ ಇತ್ತು ಅಂತಂದರೆ ತಣ್ಣೀರಲ್ಲೂ ಕೂಡ ತಗೋಬೋದು. ಸೊ ಇದು ಊಟದ ನಂತರ, ಊಟಕ್ಕಿಂತ ಮುಂಚೆ ಯಾವಾಗ ಬೇಕಾದರೂ ತಗೋಬೋದು. 2 ರಿಂದ 3 ಹನಿ ಹಾಕ್ಕೊಂಡು ನಾವು ರೆಗ್ಯುಲರ್ ಕನ್ಸಂಪ್ಷನ್ ಮಾಡೋದು. ಇದನ್ನು ಗಷರ್ ಪೌಡರ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಅಜ್ವಾನ, ಜೀರಾ, ಸೋಂಪು, ಸೋಂತು, ಪಿಪ್ಪಲ್ಲಿ, ವಲ್ವದಂಗು, ಸೈಂಧತ ಲವಣ, ಬ್ಲ್ಯಾಕ್ ಸಾಲ್ಟು, ನಾಸರ್ದಾರು ಇದೆಲ್ಲ ಕೂಡ ಇಂಗ್ರೀಡಿಯೆಂಟ್ ಇದೆ. ಸೊ ಇದನ್ನು 1/2 ಟೀ ಸ್ಪೂನು ಲೂಕ್ ವಾಮ್ ವಾಟರ್ಲಿ ಮಿಕ್ಸ್ ಮಾಡೋದು, ಕುಡಿಯೋದು. ಇದನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಸರಿಯಾಗುತ್ತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಸೊ ಇವತ್ತು ಗಟ್ ಪ್ರಾಬ್ಲಮ್ ಇತ್ತು ಅಂದರೆ ನಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತು ಅಂತಂದ್ರೂ ಕೂಡ ಗ್ಯಾಸ್ಟ್ರಿಕ್ ಬರಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಅದನ್ನು ಕೂಡ ತಡಿಬೋದು. ಸೊ ಇನ್ನು ನೆಕ್ಸ್ಟ್ ಬಂದು ಹರಿತಾಕಿ, ಬಿಬಿತಾಕಿ, ಅಮಲಾಕಿ ಈ 3 ಇಂಗ್ರೀಡಿಯೆಂಟ್ ಮಿಕ್ಸ್ ಮಾಡಿರ್ತಕ್ಕಂಥ ಹ್ಯಾಪಿಟಮಿ ಟ್ಯಾಬ್ಲೆಟ್ಸ್ ಇದೆ. ಇನ್ನು ಹ್ಯಾಪಿಟಮಿ ಜ್ಯೂಸ್ ಕೂಡ ಇದೆ. ನಮಗೆ ಟ್ಯಾಬ್ಲೆಟ್ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಜ್ಯೂಸನ್ನು ಕೂಡ ಯೂಸ್ ಮಾಡ್ಬೋದು, ಲೂಕ್ ವಾಮ್ ವಾಟರ್. ಸೊ ಡೈಲಿ 15 ರಿಂದ 20 ml ಬೆಳಗ್ಗೆ ಸಂಜೆ ತೊಗೊಳೋದು. ಅದರ್ವೈಸ್ ಟ್ಯಾಬ್ಲೆಟ್ ನಾವು ಯೂಸ್ ಮಾಡ್ತೀವಿ ಅನ್ನೋದಾದರೆ ಬಿಸಿ ನೀರಲ್ಲಿ 2 ಟ್ಯಾಬ್ಲೆಟನ್ನು ಫಸ್ಟ್ ಡೇ ಯೂಸ್ ಮಾಡ್ಬೋದು. ನೆಕ್ಸ್ಟ್ ತದನಂತರ ಒಂದು 3 ಡೇಸ್ ಬಿಟ್ಟು ಮತ್ತೆ ಒಂದು ಟ್ಯಾಬ್ಲೆಟು, ಮತ್ತೆ 3 ಡೇಸ್ ಬಿಟ್ಟು ಒಂದು ಟ್ಯಾಬ್ಲೆಟ್. ಈ ಥರ ಯೂಸ್ ಮಾಡೋದ್ರ ಮುಖಾಂತರ ನಮಗೆ ಡೈಜೆಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಅದೇ ರೀತಿ ಯಾವುದೇ ಥರ ಇನ್ಫೆಕ್ಷನ್ ಆಗಿ ಬ್ಯಾಕ್ಟೀರಿಯಾಗಳೆಲ್ಲ ಏನಾದ್ರು ಇತ್ತು ಅಂತಂದರೆ ಅದು ಹೊರ ಹೋಗಲಿಕ್ಕೆ ಈ ಹ್ಯಾಪಿಟಮಿ ಅನ್ನೋದು ಸಹಾಯ ಮಾಡುತ್ತೆ. ಈ ನೋಡ್ಬೋದು ಜ್ಯೂಸಲ್ಲಿ ಬಂದು ಅಮಲ, ಹರ್ದ, ಬಿಹಾರ, ಕೃತಿಕುಮಾರ, ಜೊತೆಗೆ ಅಲೋವೆರಾ ಕಂಟೆಂಟ್ ಇದೆ, ತುಳಸಿ ಲೀವ್ಸ್ ಇದೆ, ಗಿಲಾಯಿ ಅದೊಂದು ಒಂದು ಅಮೃತ ಬಳ್ಳಿ ಅಂತ ಹೇಳ್ತಾರೆ, ಅದನ್ನು ಗಿಲಾಯಿ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಸೊ ಅದರದ್ದೊಂದು ಸ್ಟೆಮ್ ಇದೆ. ಸೊ ಈ ಥರದ್ದೆಲ್ಲ ಯೂಸ್ ಮಾಡಿರ್ತಕ್ಕಂಥ ನಮಗೆ ಟ್ಯಾಬ್ಲೆಟ್ ಮತ್ತು ಜ್ಯೂಸ್ಗಳು ಅವೈಲೇಬಿಲಿಟಿ ಇದೆ. ಸೊ ಇದನ್ನು ಯೂಸ್ ಮಾಡೋದ್ರ ಮುಖಾಂತರ ಇವತ್ತು ನಮಗೆ ಗಟ್ ಪ್ರಾಬ್ಲಮ್ ಕ್ಲಿಯರ್ ಮಾಡಿ, ಡಯಟನ್ ಇಂಪ್ರೂವ್ಮೆಂಟ್ ಮಾಡಿ, ಸೊ ನಮ್ಮಲ್ಲಿ ಬರ್ತಕ್ಕಂಥ ಗ್ಯಾಸ್ಟ್ರಿಕ್ ಪ್ರಾಬ್ಲಮನ್ನು ಹ್ಯಾಪಿ ತಿಂಡಿಯ ಮುಖಾಂತರ ನಿವಾರಣೆ ಮಾಡ್ಬೋದು. ಇದನ್ನು ಆರೋಗ್ಯವಂತ ವ್ಯಕ್ತಿನೂ ಯೂಸ್ ಮಾಡ್ಬೋದು, ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಯೂಸ್ ಮಾಡ್ಬೋದು, ಅಥವಾ ಇಲ್ಲದೆ ಇರೋರು ಕೂಡ ಯೂಸ್ ಮಾಡಿದ್ರೆ. ಯಾಕಂದರೆ ಇವತ್ತು ನಾವು ಕುಡಿಯೋ ನೀರಿಂದ ಹಿಡಿದು ಅಸಿಡಿಟಿ ಪ್ರಾಬ್ಲಮ್ ಅನ್ನೋದು ಬರ್ತಾ ಇದೆ. ಸೊ ಹಾಗಾಗಿ ಇದನ್ನು ಅಸಿಡಿಟಿ ಪ್ರಾಬ್ಲಮ್ ಇಲ್ಲದೇ ಇದ್ದರೂ ಕೂಡ ಇದನ್ನು ನಾವು ಯೂಸ್ ಮಾಡೋದ್ರಿಂದ ನೆಕ್ಸ್ಟ್ ಬರದೇ ಇರೋಂಥ ಕೂಡ ತಡಿಬೋದು. ಸೊ ಹಾಗಾಗಿ ಹ್ಯಾಪಿ ಹೆಲ್ತ್ ಇಂಡಿಯಾ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರ ಮುಖಾಂತರ ನೈಸರ್ಗಿಕವಾಗಿ ನಮ್ಮ ಆರೋಗ್ಯಕ್ಕೆ ಯಾವುದೇ ಥರ ತೊಂದರೆ ಆಗದಂಗೆ ನಮ್ಮ ಹೊಟ್ಟೆಯ ಭಾಗವನ್ನು ಕಾಪಾಡ್ಬೋದು ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋನ ವಾಚ್ ಮಾಡ್ತಾರೆ, ಶೇರ್ ಮಾಡಿ. ಸೊ ಹಾಗೆ ಈ ಸಮಸ್ಯೆಯಿಂದ ಬಳಲ್ತಿರೋರಿಗೆ ಈ ವಿಷಯನ ಮುಗಿಸಿ, ಸೊ ಅವ್ರಿಗೂ ಕೂಡ ಈ ರೋಗದಿಂದ ಗುಣಮುಖ ಆಗೋ ರೀತಿ ಮಾಡಿ. ಇನ್ನು ಈ ಕೆಳಗಡೆ ನಂಬರಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ಈ ನಂಬರ್ಗೆ ಕಾಲ್ ಮಾಡಿ. ಅದೇ ರೀತಿ ಪ್ರಾಡಕ್ಟ್ ಬೇಕು ಅನ್ನೋದಾದರೂ ಕೂಡ ನಾನು ಈ ಪ್ರಾಡಕ್ಟನ್ನು ತಲುಪಿಸೋದಕ್ಕೂ ಕೂಡ ಸಹಾಯ ಮಾಡ್ತೇನೆ. ಸೊ ಹಾಗಾಗಿ ಈ ನಂಬರ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.